ಹೂವಿನ ಹಡಗಲಿ ತಾಲೂಕಿನ ಮುದೇನೂರು ಶ್ರೀ ದುರ್ಗಾಂಬಿಕಾದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಬಸವೇಶ್ವರ ರೈತ ಸೇನಾ ಸಂಘ ಹಮ್ಮಿಕೊಂಡಿದ್ದ ತೆರೆ ಎತ್ತಿನ ಬಂಡಿ ಎಳೆಯುವ ಸ್ಪರ್ಧೆಯು ಫೆಬ್ರವರಿ 12ರಂದು ಅತ್ಯಂತ ಸಡಗರದಿಂದ ಜರುಗಿತು. ಕೆ. ಭರಮಜ್ಜನ ಹೊಲದಲ್ಲಿ ನಡೆದ ಈ ರೋಚಕ ಸ್ಪರ್ಧೆಯಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ನೂರಾರು ರೈತರು ತಮ್ಮ ಬಲಿಷ್ಠ ಎತ್ತುಗಳೊಂದಿಗೆ ಭಾಗವಹಿಸಿದ್ದರು. ಕೇವಲ 1 ನಿಮಿಷದ ಕಾಲಾವಕಾಶದಲ್ಲಿ ಎತ್ತುಗಳು ತೋರಿದ ಶಕ್ತಿ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಪ್ರತಿ ವರ್ಷ ಮುದೇನೂರು ಗ್ರಾಮದಲ್ಲಿ ತೆರೆ ಎತ್ತಿನ ಬಂಡಿ ಎಳೆಯುವ ಸ್ಪರ್ಧೆ ನಡೆಯುತ್ತದೆ. ಇದು ಸತತ 5 ವರ್ಷದಿಂದ ನಡೆದುಕೊಂಡು ಬಂದಿದ್ದು ಈಗ 5ನೇ ವರ್ಷದ ಸ್ಪರ್ಧೆಯಾಗಿದ್ದು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಎತ್ತುಗಳನ್ನು ಸ್ಪರ್ಧೆಗೆ ಹಿಡ್ಕೊಂಡು ಬರ್ತಾರೆ. ಅದು ಪ್ರಥಮ ಬಹುಮಾನ ಬಂದು ಒಂದು ಚಕ್ಕಡಿ ಬಂಡಿ, 2ನೇ ಬಹುಮಾನ 6 ತೊಲೆ ಬೆಳ್ಳಿ ಕಡಗ, 3ನೇ ಬಹುಮಾನ ಜೂಲ, ಗೆಜ್ಜಿಸರ, ಅಣೆಗೆಜ್ಜಿ, ಗಗ್ಗರಿ ಮತ್ತು ಕೊಂಬಣಸು. ಇದು ಮತ್ತೆ ಸಮಾಧಾನಕರ ಬಹುಮಾನ ಎಲ್ಲರಿಗೂ ಆಕರ್ಷಕ ಟ್ರೋಫಿಗಳಿರ್ತವೆ. ಆಮೇಲೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಪಡೆದ ಎತ್ತುಗಳಿಗೆ ಪಿ. ಶಬ್ಬೀರ್ ಸಾಬ್ ತಂದೆ ಮಾಮೂ ಸಾಬ್ ಇವರಿಂದ ಆಕರ್ಷಕ ಟ್ರೋಫಿಯ ಕೊಡುಗೆ ಇರುತ್ತದೆ. ಇದು ಹೀಗೆ ಮುಂದುವರೆದು ನಾವು ಪ್ರತಿ ವರ್ಷ ನೋಡಿದಂತೆ ಈ ಸಲ ಅತಿ ಹೆಚ್ಚಿನ ಜನ ಮತ್ತು ರೈತರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಹುಮ್ಮಸ್ಸನ್ನು ತಂದುಕೊಟ್ಟಿದ್ದಾರೆ. ಅವರು ಮುದೇನೂರು ಗ್ರಾಮಸ್ಥರ ಪರವಾಗಿ ಮತ್ತು ಜಾತ್ರಾ ಮಹೋತ್ಸವದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬಹಳ ಪೈಪೋಟಿಯಿಂದ ಕೂಡಿದ ಈ ಸ್ಪರ್ಧೆಯಲ್ಲಿ ಈ ಕೆಳಗಿನವರು ವಿಜೇತರಾಗಿ ಹೊರಹೊಮ್ಮಿದ್ದರು. ಪ್ರಥಮ, ಹಾವೇರಿಯ ರಘು ನೀರಲಗಿ ಅವರ ಎತ್ತುಗಳು 1 ನಿಮಿಷದಲ್ಲಿ 239 ಅಡಿ ದೂರ ಎಳೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದು ಚಕ್ಕಡಿ ಬಂಡಿ ಬಹುಮಾನವನ್ನು ಗೆದ್ದುಕೊಂಡವು. ದ್ವಿತೀಯ ಬಹುಮಾನ ಹಡಗಲಿಯ ಕೆಂಗಣ್ಣನವರ ಕೋಟೇಶಪ್ಪ ಅವರ ಎತ್ತುಗಳು 177 ಅಡಿ 6 ತೊಲ ಬೆಳ್ಳಿ ಕಡಗವನ್ನು ತಮ್ಮದಾಗಿಸಿಕೊಂಡವು. ತೃತೀಯ ಬಹುಮಾನ ಹಡಗಲಿಯ ಸದಾನಂದ ಬೂದನೂರು ಅವರ ಎತ್ತುಗಳು 176 ಅಡಿ ದೂರ ಎಳೆದು ಹಾಗೂ ಇತರ ಸಾಮಗ್ರಿಗಳನ್ನು ಬಹುಮಾನವಾಗಿ ಪಡೆದವು. ಶ್ರೀ ಬಿ.ಪಿ. ಶಬ್ಬೀರ್ ಸಾಬ್ ಮತ್ತು ಅವರ ಕುಟುಂಬದವರಿಂದ ಆಕರ್ಷಕ ಟ್ರೋಫಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುದೇನೂರು ಗ್ರಾಮದ ಹಿರಿಯರು, ಗ್ರಾಮಸ್ಥರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಭಾಗವಹಿಸಿ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದರು.